ಕೆಪಿಎಸ್ಸಿ ತಾತ್ಕಾಲಿಕ ಅಧಿಸೂಚನೆ ದಿನಾಂಕ ಹಾಗೆ ಎಕ್ಸಾಮ್ ಕೂಡ ಯಾವಾಗ ಕಂಡಕ್ಟ್ ಮಾಡಬಹುದು ಅನ್ನೋದನ್ನ ಕೊಟ್ಟಿದೆ. ನಿಮಗೆ ಗೊತ್ತಿದೆಯಾ ಅದು? FDA, SDA, ಗ್ರೂಪ್ ಸಿ, KAS ಹುದ್ದೆ ಕೂಡ ಈಗಿನ್ನು ರೀಸೆಂಟ್ ಆಗಿ ಇಂಟರ್ವ್ಯೂ ಮುಗ್ದು ಇವಾಗ ರಿಸಲ್ಟ್ ಅನೌನ್ಸ್ ಮಾಡಬೇಕು. ಸೊ KAS ಗೆಜೆಟೆಡ್ ಗ್ರೂಪ್ ಎ ಹಾಗೆ ಗ್ರೂಪ್ ಬಿ ಪೋಸ್ಟ್ ಕೂಡ ಅವ್ರು ಏನ್ ಮಾಡಿದ್ದಾರೆ, ಅಧಿಸೂಚನೆ ಯಾವಾಗ ಆಗುತ್ತೆ ಹಾಗೆ ಪ್ರಿಲಿಮ್ಸ್ ಡೇಟ್ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಮುಂಚೆ KPSC ಯಾವಾಗ ಮಾಡುತ್ತೆ ಏನ್ ಮಾಡುತ್ತೆ ಅನ್ನೋದೆಲ್ಲ ತುಂಬಾ ಡೌಟ್ ಇರ್ತಿತ್ತು. ಬಟ್ ಇವಾಗ ಅವರು ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಸೊ ನೀವು ಪ್ರಿಪ್ರೇಷನ್ ಶುರು ಮಾಡಿ, ಯಾಕಂದ್ರೆ KASಗೆ ಯಾರೇ ಪ್ರಿಪೇರ್ ಆಗ್ತಿರೋ ನಿಮ್ಗೆ ತುಂಬಾ ಟೈಮ್ ಬೇಕಾಗುತ್ತೆ ಪ್ರಿಪ್ರೇಷನ್ ನಡೆಸಲಿಕ್ಕೆ. ಅಂಡ್ ಗ್ರೂಪ್ ಸಿ FDA SD ಅವ್ರಿಗೆ ಇದು ಒಂದು ಒಳ್ಳೆ ಟೈಮು. ಯಾಕಂತ ಅಂದ್ರೆ ನಿಮ್ಗೆ 2 ಪೇಪರ್ ಇರೋದ್ರಿಂದ GK ಹಾಗೆ ಕಮ್ಯುನಿಕೇಶನ್ ಪೇಪರು ಎರಡಕ್ಕೂ ಕೂಡ ನಾವು ಟೈಮ್ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ನಿಮ್ಗೆ ಟೈಮ್ ಅಷ್ಟು ಬೇಕಾಗತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ದಯವಿಟ್ಟು ಯಾವ್ದನ್ನು ಇಟ್ಕೊಳ್ಬೇಡಿ, ರೇಸ್ ಇಂದ ಈಚೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಈ ನೋಟಿಫಿಕೇಶನ್ ಏನ್ ಆಗ್ತಿದೆ ಹಬ್ಬ, ಈ ಟೈಮಿಂಗ್ಸ್ ಅಲ್ಲೇ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರನೇ ಸಾಧ್ಯ ಇದೆ. ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಸಾಧ್ಯ ಆಗಲ್ಲ. ಯಾಕಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ಗಳು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಖಂಡಿತ ಗೊತ್ತಿಲ್ಲ ಯಾರಿಗೂ ಕೂಡ. ಸೊ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಓದಿ, ಕೈಗೆ ಬಂದಿತ್ತು ಬಾಯಿಗೆ ಬರ್ದಲೇ ಇರೋ ತರ ಮಾಡ್ಕೊಳ್ಬೇಡಿ, ಪ್ರಿಪ್ರೇಷನ್ ನಡೆಸಿ. ಸೊ ಯಾವ್ಯಾವಾಗ ಎಕ್ಸಾಮ್ ಯಾವ್ಯಾವಾಗ ಡೇಟ್ಗಳನ್ನ ಅನೌನ್ಸ್ ಮಾಡಿದಾರೆ ಅನ್ನೋದನ್ನ ನೋಡೋಣ. ಹಾಗೆ AC SAT ಕೂಡ ಮಾಡಿದ್ದಾರೆ. ಸೊ ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದ್ರೆ ಇದು ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಪ್ರಥಮ ಅಧಿವೇಶನ ಇಲಾಖಾ ಪರೀಕ್ಷೆ ಇದು ಆಲ್ರೆಡಿ ಆಗಿದೆ. ಅಂತ ಅಂದ್ರೆ 18/2/2026 ಆಗಿದೆ. ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಆಗಿದೆ ಅಂತ ಅಂದ್ರೆ 17/7/2026 ನಿಮಗೆ ಇದು ಶುರು ಆಗಿರುವಂತದ್ದು. ನೆಕ್ಸ್ಟ್, ವಿವಿಧ ಇಲಾಖೆಗಳಲ್ಲಿನ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು ಹೈದರಾಬಾದ್ ಕರ್ನಾಟಕ, ಸಂಭಾವ್ಯ ಅಧಿಸೂಚನೆಯ ದಿನಾಂಕ 15/7 ನೆಕ್ಸ್ಟ್ ಮಂತ್ ಜುಲೈ. ಎಕ್ಸಾಮ್ ಡೇಟ್ ಯಾವಾಗ ಶೆಡ್ಯೂಲ್ ಮಾಡ್ಬೋದು? 17/10. ಸೊ ಎಷ್ಟು ತಿಂಗಳು ಸಿಕ್ತು ನಿಮ್ಗೆ? ಅಪ್ರಾಕ್ಸಿಮೇಟ್ ಒಂದು 3 ಮಂತ್ ಸಿಕ್ತಿದ್ಯಾ? ಇದರಲ್ಲಿ ನೀವು GK ಮತ್ತೆ ಕಮ್ಯುನಿಕೇಶನ್ ಎರಡು ಕೂಡ ಕವರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಪ್ರಥಮ ದರ್ಜೆ ಸಹಾಯಕರು ಉಳಿಕೆ ಮೂಲ ವೃಂದ ಅಂದ್ರೆ RPC, ಇದು ಕೂಡ ನೋಡಿ ಅಧಿಸೂಚನೆಯ ದಿನಾಂಕ 15/7. ಎಕ್ಸಾಮು ನಿಮಗೆ 24/10 25/10. ನಿಮಗೆ ಇನ್ ಕೇಸ್ ಏನಾದ್ರು ಕಂಪಲ್ಸರಿ ಕನ್ನಡ ಕೊಟ್ಟಿದ್ರು ಅಂತ ಅಂದ್ರೆ 2 ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಯೂಶಲಿ KPSC ಅನೌನ್ಸ್ ಮಾಡಿದಾಗ ಏನಾಗುತ್ತೆ, ಹೈದರಾಬಾದ್ ಕರ್ನಾಟಕ ಹಾಗೆ non-HK ಏನಾಗುತ್ತೆ, 1 ವೀಕ್ ಅಲ್ವಾ 2 ವೀಕ್ಸ್ ಗ್ಯಾಪ್ ಅಲ್ಲಿ ಅವರು ಅನೌನ್ಸ್ ಮಾಡ್ಕೊಳ್ತಾರೆ. ಬಟ್ KA ಅವರು ಬೆಳಗ್ಗೆ ಮಧ್ಯಾಹ್ನ ಈ ತರ ಅವರು ಅನೌನ್ಸ್ ಮಾಡ್ತಿದ್ದಾರೆ. ನೆಕ್ಸ್ಟ್, ವಿವಿಧ ಇಲಾಖೆಗಳಲ್ಲಿನ ಕಿರಿಯ ಸಹಾಯಕರು ಅಂತ ಅಂದ್ರೆ SDA ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕದ್ದು 20/7 ನೋಡಿ ಜುಲೈಯಲ್ಲಿ ಸೈಮಲ್ಟೇನಿಯಸ್ ಆಗಿ FDA SDA ಎರಡು ಕೂಡ ಆಗ್ತಿದೆ. ಸೊ ಯಾರ್ಯಾರು ಪ್ರಿಪರೇಷನ್ ನಡೆಸ್ಬೇಕಂತಿದ್ದೀರಾ ನೀವು ಅಬ್ಸರ್ವ್ ಮಾಡ್ಬೇಕು. ಯಾವಾಗ ಎಕ್ಸಾಮ್ ನಡೆಸ್ತಿದೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ 3/10 ಅಕ್ಟೋಬರ್ 3ನೇ ತಾರೀಕು. ನೆಕ್ಸ್ಟ್, ಉಳಿಕೆ ಮೂಲ ವೃಂದ ಬಂತು ಅಂದ್ರೆ ಅದೇ SDA. ನೋಟಿಫಿಕೇಶನ್ ಸೇಮ್ ಡೇಟ್ ಇರುತ್ತೆ ಹೈದರಾಬಾದ್ ಕರ್ನಾಟಕ ಹಾಗೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ಬಟ್ ಎಕ್ಸಾಮ್ ಡೇಟು 10/10 ಅಂತ ಇದೆ. ಸೊ ನಿಮ್ಗೆ ಇಲ್ಲಿ ನೋಡೋದಾದ್ರೆ FDAದು ಲೇಟ್ ಆಗಿ ನೋಟಿಫಿಕೇಶನ್ ಆಗಿ ಅಂತಂದ್ರೆ 15ನೇ ತಾರೀಕು ಆಗ್ತಿದೆ. ಅದ್ರ ಜೊತೆಗೆ ಎಕ್ಸಾಮ್ ಡೇಟ್ 24ನೇ ತಾರೀಕು ಇದೆ. ಬಟ್ ಇಲ್ಲಿ SDA ತಗೊಂಡಾಗ 20ನೇ ತಾರೀಕು ಅಂತಂದ್ರೆ FDAಗಿಂತ SDAದು ಲೇಟು ಎಕ್ಸಾಮ್ ನೋಟಿಫಿಕೇಶನ್ ಆಗ್ತಿರೋದು. ಬಟ್ ಎಕ್ಸಾಮ್ ಮಾತ್ರ ಬೇಗ ಇದೆ. FDA ಎಕ್ಸಾಮ್ ಡೇಟು 24ನೇ ತಾರೀಕು ಅಕ್ಟೋಬರ್ ಅಲ್ಲಿ ಇದೆ. ಬಟ್ SDA ತಗೊಂಡಾಗ 3ನೇ ತಾರೀಕೆ ಇದೆ. ಸೊ SDA ಅವರಿಗೆ ಬೇಗ ಎಕ್ಸಾಮ್ ಡೇಟು ಅನೌನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಇದೇನಾದ್ರು ಒಂದ್ 15-20 ದಿನ ಅಥವಾ 1 ತಿಂಗಳೇ ಅಂದ್ಕೊಳ್ಳೋಣ, ಹೆಚ್ಚು ಕಮ್ಮಿ ಆದ್ರೂ ಕೂಡ ಎಕ್ಸಾಮ್ ಅಂತೂ ಕಾಲ್ ಫಾರ್ಮ್ ಮಾಡೋದು ಪಕ್ಕ. ಯಾಕಂದ್ರೆ ಕ್ಯಾಲೆಂಡರ್ ಅನೌನ್ಸ್ ಮಾಡಿದ್ದಾರೆ, ನೋಟಿಫಿಕೇಶನ್ ಡೇಟು ಮತ್ತೆ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ ನಾವು KA ತಗೊಂಡಾಗ ನಿಮ್ಗೆ 2 ಮಂತ್ಸ್ ಸಿಗುತ್ತೆ, KPSC 3 ಮಂತ್ಸ್ ಸಿಗ್ತಿದೆ. ಸೊ ಆ 3 ಮಂತ್ಸ್ ಅಲ್ಲಿ ನೀವು ರಿವಿಷನ್ ಮಾಡ್ಕೊಳ್ಳಿಕ್ ಮಾತ್ರ ಸಾಧ್ಯ, ಹೊಸದಾಗಿ ನೀವು ಓದ್ಕೊಳ್ಳಿಕ್ಕೆ ಆಗಲ್ಲ. ಓಕೆನಾ? ಸೊ ಹೊಸದಾಗಿ ಪ್ರಿಪರೇಷನ್ ನಡೆಸೋದಿಕ್ಕಾಗಲ್ಲ. ಸೊ ಇವಾಗ್ಲೇ ನಿಮ್ಮ ಪ್ರಿಪರೇಷನ್ ನಡೆಸಿ. ಅಂಡ್ FDA SDA ಇರ್ಬೋದು, ಗ್ರೂಪ್ ಸಿ ಹುದ್ದೆಗಳಿಗೆ ಹಾಗೆ KS ಹುದ್ದೆಗಳಿಗೆ ನಮ್ಮ NCC ಸಂಸ್ಥೆ ವತಿಯಿಂದ 29ನೇ ತಾರೀಕಿನಿಂದ ಹೊಸ ಬ್ಯಾಚ್ ಶುರುವಾಗ್ತಿದೆ. ಪ್ರತಿಯೊಂದಕ್ಕೂ ಅಷ್ಟೇ ನಿಮಗೆ ಟೆಸ್ಟ್ ಸೀರೀಸೇ ಬೇರೆ ಇರುತ್ತೆ, ಕ್ಲಾಸಸ್ ಕೂಡ ನಿಮಗೆ ಬೇರೆ ಇರ್ತಾ ಹೋಗುತ್ತೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಫಾರ್ಮೆಟ್ ಅಲ್ಲಿ ಇರುತ್ತೆ. ಹಾಗೆ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಆಫ್ಲೈನ್ ಹಾಗೆ ಆನ್ಲೈನ್ ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ. ಇದಕ್ಕಿಂತ ಎಚ್ಚರಿಕೆ ಗಂಟೆ ಇನ್ಯಾವುದೂ ಬೇಡ. ಕ್ಯಾಲೆಂಡರ್ ಅನೌನ್ಸ್ ಮಾಡಿದ್ದಾರೆ, ಹೆಚ್ಚು ಕಮ್ಮಿ ಅನೌನ್ಸ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್, ಗ್ರೂಪ್ ಸಿ ಹೈದರಾಬಾದ್ ಕರ್ನಾಟಕ 17/8 ಆಗಸ್ಟ್ ಅಲ್ಲಿ ಅಂತ ಹೇಳ್ತಾರೆ. ಎಕ್ಸಾಮ್ ನೋಡಿ 14
11 ಅಂದ್ರೆ ನವೆಂಬರ್ 14ನೇ ತಾರೀಕು. ನೆಕ್ಸ್ಟ್ RPCದು 17/8 ಸೇಮ್ ಡೇನೆ, ಬಟ್ ಎಕ್ಸಾಮು 21/11 ನವೆಂಬರ್ 21ನೇ ತಾರೀಕು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಇದು ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ? KS ಹುದ್ದೆ ಇದು, ಹೌದಲ್ವಾ? KS ಹುದ್ದೆ ಇದು. ಸೊ ನೋಟಿಫಿಕೇಶನ್ ಯಾವಾಗ ಅಂತ ಹೇಳ್ತಿದ್ದಾರೆ? 17/8 ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಆಗ್ತಿದೆ ನಿಮಗೆ. ಎಲ್ಲ ಸೈಮಲ್ಟೇನಿಯಸ್ ಆಗಿ ಇವಾಗ ಜುಲೈಯಿಂದ ಶುರು ಮಾಡಿದ್ರೆ ಜುಲೈಯಲ್ಲಿ ನೋಟಿಫಿಕೇಶನ್ ಆಗ್ತಿದೆ. ಅಕ್ಟೋಬರ್ ಇಂದ ಅಂತ ತಗೊಂಡ್ರೆ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಇದೆಯಾ FDA SDA, ನವೆಂಬರ್ ಅಲ್ಲಿ ನಿಮಗೆ ಗ್ರೂಪ್ ಸಿ ಎಕ್ಸಾಮ್ ಬರುತ್ತಾ. ನೆಕ್ಸ್ಟ್ ಹಾಗಾದ್ರೆ ಇದನ್ನ ನೋಡಿ ಯಾವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರೆ 29/11 ನಿಮಗೆ ಅಕ್ಟೋಬರ್ ನವೆಂಬರ್ ಕಂಪ್ಲೀಟ್ಲಿ ಎಕ್ಸಾಮ್ ಇರುತ್ತೆ. ಅವ್ರು ಏನಾದ್ರು 1-2 ತಿಂಗಳು ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ಗೆ ಸೀರೀಸ್ ಆಗಿ ಎಕ್ಸಾಮ್ ಬರುತ್ತೆ. ಅವಾಗ ಅದಕ್ಕೋದದ ಇದಕ್ಕೋದದ ಎಲ್ಲ ಹೋಗಿ ಯಾವ್ದಕ್ಕೂ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಬಾರ್ದಲೆ ಮಾಡ್ಕೊಳ್ಬೇಡಿ. ದಯವಿಟ್ಟು ಯಾವ್ದಾದ್ರು ಒಂದಕ್ಕಾದ್ರೂ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಪ್ರಿಪರೇಷನ್ ಶುರು ಮಾಡಿ. ನಿಮಗೆ ಪ್ರಿಲಿಮ್ಸ್ 29ನೇ ತಾರೀಕು 11ನೇ ತಿಂಗಳು ಅಂತಂದ್ರೆ ನವೆಂಬರಿಗೆ ಇರುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಸೊ ಪ್ರಿಪರೇಷನ್ ಶುರು ಮಾಡಿ. ಮತ್ತೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆ ಯಾವ್ದಿದು? ACSAT. ಓಕೆನಾ? ಸೊ ACSAT ಅಂತ ತಗೊಂಡಾಗ ಹೈದರಾಬಾದ್ ಕರ್ನಾಟಕದ್ದು 25/8 ಅಂತ ಹೇಳ್ತಾರೆ. ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಆಗ್ತಿದೆ. ಪ್ರಿಲಿಮ್ಸ್ ನಿಮಗೆ 13-12 ಡಿಸೆಂಬರ್, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಬರುತ್ತೆ. ಇದು ಉಳಿಕೆ ಮೂಲವರಿಂದ 25ನೇ ತಾರೀಕಿಗೆ ನೋಟಿಫಿಕೇಶನ್ ಆಗ್ತಿದೆ. ಆಗಸ್ಟ್ ಅಲ್ಲಿ ಎಕ್ಸಾಮ್ 20-12. ಸೊ ಈ ವರ್ಷ ಫುಲ್ ಏನಿದೆ KA KPSC ಫುಲ್ ನೀಟಾಗಿ ವರ್ಕ್ ಮಾಡ್ತಿದೆ. ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ತಿದೆ. ಅಕ್ಟೋಬರ್ ಇಂದ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇದೆ. ಅಂಡ್ ಇದ್ರದಂತೂ PC ಸಿವಿಲ್ ಆಗಿದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ ಒಂದು 15 days ಅಲ್ಲೂ ಇಲ್ಲ CRDR ಮಾಡಿದ್ದಾರೆ. VO ಮಾಡಬಾರ್ದಂತ ಏನು ಇಲ್ಲ. ಓಕೆನಾ? ಸೊ ಸೈಮಲ್ಟೇನಿಯಸ್ ಆಗಿ ಎಕ್ಸಾಮ್ ನ ಕಂಡಕ್ಟ್ ಮಾಡಿ ಅವರು ನಿಮ್ಗೆ ಎಕ್ಸಾಮ್ ನ ಶೆಡ್ಯೂಲ್ ಮಾಡಿದ್ದಾರೆ. ಸೊ PC ಸಿವಿಲ್ CRDR ಹೇಗಾಯ್ತು ಹಾಗೆ VOದು ಕೂಡ ಅಪ್ಡೇಟ್ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ತಿಳಿಸ್ತಿದ್ದೀನಿ. ಸೊ ಅದನ್ನು ಕೂಡ ಏನ್ ಮಾಡಿದ್ರೆ ಸೈಮಲ್ಟೇನಿಯಸ್ ಆಗಿ ಎಕ್ಸಾಮ್ ಮಾಡೋ ಚಾನ್ಸಸ್ ಇದೆ. ಸೊ ಅಲರ್ಟ್ ಆಗಿರಿ, ಪ್ರಿಪರೇಷನ್ ನಡೆಸಿ. ನೆಕ್ಸ್ಟ್ ಗ್ರೂಪ್ ಸಿ ಪದವಿ ಪೂರ್ವ ವಿದ್ಯಾರ್ಹತೆ ಹುದ್ದೆಗಳ ಪರೀಕ್ಷೆಗಳು 25/8 ಓಕೆನಾ ನೋಟಿಫಿಕೇಶನ್ ಆಗೋದು. ಎಕ್ಸಾಮ್ ಆಗೋದು 5/12 ಅಂದ್ರೆ ಡಿಸೆಂಬರ್ 5ನೇ ತಾರೀಕು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದ್ದು 25/8 ಸೇಮ್ ನೋಟಿಫಿಕೇಶನ್. ಮೇಲ್ಗಡೆದು RPC ಗ್ರೂಪ್ ಸಿ ಹೇಳ್ತಿರೋದು, ಕೆಳಗಡೆದು HK. ಇದು ಎಕ್ಸಾಮ್ ಡೇಟ್ ಯಾವಾಗ ಇರ್ಬೋದಪ್ಪ ಅಂತ ಅಂದ್ರೆ 26/12 ಡಿಸೆಂಬರ್ 26ನೇ ತಾರೀಕು. ಸೊ ಒಂದಕ್ಕೊಂದು ಏನು ಓವರ್ಲ್ಯಾಪ್ ಆಗಲ್ಲ ನಿಮ್ಗೆ ಎಕ್ಸಾಮ್ ಡೇಟು. ಸೊ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ 1 ವೀಕ್ 1 ಸಂಡೇ ಇದಿತ್ತು ಅಂದ್ರೆ ನೆಕ್ಸ್ಟ್ ಸಂಡೇ ಅದಿರುತ್ತೆ, ಆ ತರ ನಿಮ್ಗೆ ಇರ್ತಾ ಹೋಗುತ್ತೆ. ಸೊ ದಯವಿಟ್ಟು ಫೋಕಸ್ ಮಾಡಿ. ಕ್ಲಾಸಸ್ಗೆ ಯಾರು ನೀಡ್ ಇದೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 1 or the ಅದರ್ ಮಂತ್ ನಿಮಗೆ ನೋಟಿಫಿಕೇಶನ್ ಖಂಡಿತ ಆಗೇ ಆಗುತ್ತೆ. ಅವ್ರು ಆಲ್ರೆಡಿ ಲಿಸ್ಟ್ ನ ರೆಡಿ ಮಾಡ್ಕೊಂಡಿದ್ದಾರೆ ಅಂಡ್ ಎಕ್ಸಾಮ್ ಡೇಟ್ ಕೂಡ ಶೆಡ್ಯೂಲ್ ಮಾಡಿದ್ದಾರೆ. ಸೊ ಇದು ಚೇಂಜ್ ಆದ್ರೆ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ, ತುಂಬಾ ಏನ್ ರ್ಯಾಪಿಡ್ ಆಗಿ ಏನ್ ಚೇಂಜ್ ಆಗಲ್ಲ. ನಾವ್ ಇನ್ನು ಇವಾಗ ಜೂನ್ ಮಂತ್ ಅಲ್ಲಿ ಇದ್ದೀವಿ, ನಮ್ಗೆ ಇನ್ನೂ ಕೂಡ ಟೈಮ್ ಇದೆ. ಈ ಜೂನ್ ಬಿಟ್ರೆ ನಿಮ್ಗೆ ಜುಲೈ ಅಲ್ಲಿ ಬಿಟ್ರೆ ಆಗಸ್ಟ್ ಇಂದ ಶುರು ಆದ್ರೆ ಕಂಟಿನ್ಯೂಸ್ ಎಕ್ಸಾಮ್ಸ್ ಗಳು ನಿಮ್ಗೆ ಬರ್ತಾ ಹೋಗುತ್ತೆ. ಅಂಡ್ KAದು ಕೂಡ ಅಟೆಂಡ್ ಮಾಡ್ಬೇಕು. ಸೊ ಬಿ ಅಲರ್ಟ್, ಪ್ರಿಪರೇಷನ್ ಶುರು ಮಾಡಿ, ಎಕ್ಸಾಮ್ ಕ್ರ್ಯಾಕ್ ಮಾಡಿ, ಒಂದು ಒಳ್ಳೆ ಹುದ್ದೆನ ಪಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇದಕ್ಕೆ ರಿಲೇಟೆಡ್ ಅಪ್ಡೇಟ್ಸ್ ಏನಾದ್ರು ಸಿಕ್ಕಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.